ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದು ಸೋಮವಾರದ ವಿಡಿಯೋ. ಸೊ ಸೋಮವಾರದ ವಿಡಿಯೋನ ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಬೆಳಗಿನ ರೂಟೀನ್ ತೋರಿಸ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿದಿದೆ. ಸೋಮವಾರ ವಾರ ಆಗಿರೋದ್ರಿಂದ, ನಮ್ಮ ಮನೆ ದೇವರ ವಾರ ಆಗಿರೋದ್ರಿಂದ ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಸೊ ಹಾಗೆ ಯಾಕೋ ಗೊತ್ತಿಲ್ಲ, ಈ ಒಂದು ಮನಿ ಪ್ಲ್ಯಾಂಟಲ್ಲಿ ಸ್ವಲ್ಪ ಇದೆಲ್ಲ ಬಂದ್ಬಿಟ್ಟಿದೆ. ಸೊ ನೋಡಬೇಕು, ಅದಕ್ಕೆ ಏನಾದರೂ ಸ್ಪ್ರೇ ಮಾಡಬೇಕು. ಸೊ ಇದು ಒಳಗಡೆ ಇರುವಂಥ ಮನಿ ಪ್ಲ್ಯಾಂಟು. ಸೊ ಇದೊಂದು ಗ್ಲಾಸ್ ಜಾರಿಗೆ ಹಾಕಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬರ್ತಾ ಇದೆ. ಸೊ ಹಾಗೆ ಇಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಕೃಷ್ಣ ಮತ್ತು ಗಣೇಶ ವಿಗ್ರಹಗಳು ಸ್ವಲ್ಪ ಜಾಸ್ತಿ. ಹಾಗೆ ಇದು ಒಂದು ಮನಿ ಪ್ಲ್ಯಾಂಟ್ ಕೂಡ. ಸೊ ಇದು ಮನಿ ಪ್ಲ್ಯಾಂಟ್ ಅನ್ನೋದಕ್ಕಿಂತ ಯಾವುದೋ ಫ್ಲವರ್ ಗಿಡ ಅಂತ ಅನ್ಕೋತೀನಿ, ಬಟ್ ಇನ್ನೂ ಗೊತ್ತಿಲ್ಲ, ಇನ್ನೂ ಸಣ್ಣದಲ್ವಾ, ಯಾವುದು ಅಂತ ಗೊತ್ತಾಗ್ತಿಲ್ಲ. ಸೊ ನೋಡಿ, ಈ ರೀತಿ ಒಂದು ಗ್ಲಾಸ್ ಜಾರಿಗೆ ಹಾಕಿ ಇಲ್ಲಿಟ್ಟಿದ್ದೀನಿ. ಹಾಗೆ ಪೂಜೆ ಕೂಡ ಆಯಿತು. ಬೇಗ ಪೂಜೆ ಕೂಡ ಮುಗಿಸ್ಕೊಂಡೆ. ಹೀಗೆ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಸೋಮವಾರ ಶುಕ್ರವಾರ ನಮ್ಮದು ವಾರ ಆಗಿರುತ್ತೆ. ಸೊ ಅವತ್ತಿನ ದಿನ ಕ್ಲೀನಾಗಿ ಪೂಜೆ ಮಾಡ್ತೀವಿ. ಪ್ರತಿದಿನ ಏನಂದರೆ ನಾರ್ಮಲ್ ಪೂಜೆ ಮಾಡಿ ಹೋಗಿರ್ತಾರೆ, ಹೂವು ಎಲ್ಲ ಏನೂ ಬದಲಾಯಿಸಲ್ಲ. ಸೋಮವಾರ ಶುಕ್ರವಾರ ಮಾತ್ರ ಹೂವನ್ನು ಬದಲಾಯಿಸ್ತೀವಿ ಅಷ್ಟೇ. ಮಧ್ಯದಲ್ಲಿ ಯಾವಾಗಾದರೂ ಒಂದು ಸತಿ ಹೂವನ್ನ ಬದಲಾಯಿಸ್ಕೊತೀವಿ. ಸೊ ಅದು ಬಿಟ್ಟರೆ ಸೋಮವಾರ ಶುಕ್ರವಾರ ಅಷ್ಟೇ ಹೂವನ್ನು ಬದಲಾಯಿಸಿ ಪೂಜೆ ಎಲ್ಲ ಮಾಡೋದು. ಸೊ ಡೈಲಿ ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದೇ ಒಂದು ಮನೆಗೆ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅದಾದಮೇಲೆ ನಾನು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಸೊ ಅದೆಲ್ಲ ನಾನು ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಅಂತ. ಸೊ ಈಗ ಮಧ್ಯಾಹ್ನ ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತು ಪಾಲಕ್ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಹುಣಸೆಹಣ್ಣಿನ ರಸ ಮತ್ತು ಬೇಳೆ ಸಾಂಬಾರು ಪೌಡ್ರು ಒಂದು 2ರಿಂದ 3 ಸ್ಪೂನು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಫಸ್ಟಿಗೆ ಈ ರೀತಿ ಕುದಿಸ್ಕೋಬೇಕು. ಸೊ ನಾನು ಬೇರೆ ಸಪ್ರೇಟಾಗಿ ಕುಕ್ಕರಲ್ಲಿ ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೋಬೇಕು. ಸೊ ಸ್ಮ್ಯಾಶ್ ಮಾಡಿ ಬೇಳೆ ಮತ್ತು ಟೊಮೊಟೊನ ಸ್ಮ್ಯಾಶ್ ಮಾಡಿ ಹಾಕಿದ್ರೆ 1-2ರಿಂದ 3 ಕುದಿಸಿದ್ರೆ ಸೊ ಸೂಪರಾಗಿರೋವಂಥ ಬೇಳೆ ಸಾಂಬಾರು ಪಪ್ಪು ಟೈಪ್ ಆಗುತ್ತೆ. ಸೊ ದಾಲ್ ಟೈಪು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಈ ರೀತಿ ಸೊಪ್ಪುಗಳು ಹಾಕ್ಕೊಳ್ಳೋದ್ರಿಂದ ಬೇಳೆ ಸಾಂಬಾರಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಈ ಸೊಪ್ಪಿಲ್ಲ ಅಂದರೆ ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಬೇರೆ ಯಾವುದಾದ್ರೂ ಕೀರೆ ಸೊಪ್ಪು ಆಗ್ಬೋದು, ಮತ್ತು ಚಿಲ್ಕರವೆ ಸೊಪ್ಪು ಆಗ್ಬೋದು. ಸೊ ಈ ರೀತಿ ಸೊಪ್ಪುಗಳನ್ನ ಹಾಕ್ಕೊಂಡು ಬೇಳೆ ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ಬರೀ ಮಸೊಪ್ಪು ಮಾಡ್ಕೊಂಡು ತಿನ್ನೋಕ್ಕೆ ಒಂಥರ ಬೇಜಾರಾಗುತ್ತೆ. ಸೊ ಈ ರೀತಿ ಬೇಳೆ ಸಾಂಬಾರು ಕೂಡ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಕೂಡ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಿಮಗೆ ಬರೀ ರೈಸಿಗೆ ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಸೊ ನೀವು ಹೇಗೆ ಮಾಡಿಕೊಂಡ್ರೂ ಟೇಸ್ಟ್ ಅಂತೂ ಬದಲಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ಕುದಿ ಬರಬೇಕು. 1-2-3 ಕುದಿ ಬರೋಷ್ಟರಲ್ಲಿ ಏನಾಯಿತು ಅಂದರೆ ಸಿಲಿಂಡ್ರು ಖಾಲಿ ಆಗೋಯಿತು. ಸೊ ನಾವು ಇನ್ನೊಂದು ಬುಕ್ ಮಾಡಿರಲಿಲ್ಲ, ಇನ್ನೇನದು ಕುದಿ ಬರಬೇಕು. ಸೊ ಅಷ್ಟರಲ್ಲಿ ಸಿಲಿಂಡ್ರು ಖಾಲಿ ಆಯಿತು. ಹಾಗೆ ಹೀಗೆ ಮಾಡಿ ಅಕ್ಕಪಕ್ಕದ ಮನೇಲಿ ಕೇಳಿಕೊಂಡು, ನಮ್ಮ ಮೇಲ್ಗಡೆ ಓನರು ಅವ್ರನ್ನೆಲ್ಲ ಕೇಳಿಕೊಂಡು ಅವ್ರದ್ದೇ ಸಿಲಿಂಡ್ರಿತ್ತು ನೋಡಿ, ಖಾಲಿ ಆಗಿಬಿಟ್ಟಿದೆ. ಕುದಿ ಬರ್ತಾಯಿತ್ತು, ಅಷ್ಟರಲ್ಲಿ ಖಾಲಿ ಆಯಿತು. ಸೊ ಹಾಗೋ ಹಿಂಗೋ ಮಾಡಿ ರೆಡಿ ಮಾಡಿದೆ, ಸಿಲಿಂಡ್ರನ್ನ ರೆಡಿ ಮಾಡಿದೆ. ಸೊ ಇವಾಗ
ಸಾಂಬಾರು ಕೂಡ ಆಯಿತು. ನಾನು ಬೆಳಿಗ್ಗೆ ತಿಂಡಿ ತಿಂದಿದ್ದು ಸ್ವಲ್ಪ ತಿಂದೆ. ತಿಂಡಿ ಸರಿಯಾಗಿ ತಿಂದಿರಲಿಲ್ಲ, ಸ್ವಲ್ಪ ತಿಂದಿದ್ದೆ. ಹೊಟ್ಟೆ ಬೇರೆ ಹಸಿತಾ ಇತ್ತು. ಸೊ ಹೊಟ್ಟೆ ಹಸಿಯೋ ಟೈಮಲ್ಲೇ ಈ ರೀತಿ ಸಿಲಿಂಡ್ರು ಖಾಲಿ ಆಗಿಬಿಟ್ಟು ಸ್ವಲ್ಪ ಇನ್ನೂ ಲೇಟೇ ಆಗೋಯಿತು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಮಂಗಳವಾರದ ದಿನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು 2 ದಿನದ ವ್ಲಾಗು, ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾನು ಬೇರೆ ಯಾವುದೂ ವ್ಲಾಗ್ನ ನಾನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೋಮವಾರ ಇದು ಮಂಗಳವಾರದ ಬೆಳಿಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ. ಸೊ ಬೆಂಡೆಕಾಯಿ ಪಲ್ಯ ನಾನು ಸಾಮಾನ್ಯವಾಗಿ ಈ ಥರನೇ ಮಾಡೋದು. ಸೊ ಕೆಲವರು ಮಸಾಲೆ ಇಟ್ಟು ಮಾಡ್ತಾರೆ. ನಮ್ಮ ಮನೇಲಿ ಏನಂದರೆ ಸ್ವಲ್ಪ ಮಸಾಲೆ ಎಲ್ಲ ತುಂಬ ಕಮ್ಮಿ, ಮಸಾಲೆ ಎಲ್ಲ ಜಾಸ್ತಿ ಇಷ್ಟಪಡಲ್ಲ, ಸ್ವಲ್ಪ ಲೈಟಾಗಿದ್ದರೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು 4-5 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ನಾನು ಇಲ್ಲಿ ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಕಡಲೆಬೇಳೆ ಖಾಲಿ ಆಗೋಗಿತ್ತು, ನಾನು ನೋಡಿಕೊಂಡೇ ಇಲ್ಲ, ಇದೆ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಸೊ ಕಡಲೆಬೇಳೆ ಖಾಲಿಯಾಗಿತ್ತು. ಸೊ ಹಾಗಾಗಿ ಕಡಲೆಬೇಳೆ ಬದಲು ಹೆಸರುಬೇಳೆನೂ ಹಾಕ್ಕೋತಾ ಇದ್ದೀನಿ. ಸೊ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಕೂಡ ಖಾಲಿಯಾಗಿಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಹೆಸರುಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸೊ ಕರಿಬೇವು ಹಾಕೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 2-3 ಆಗುವಷ್ಟು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 2 ಈರುಳ್ಳಿನ ನಾನು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಒಂದು 50% ಅಷ್ಟು ಬೇಯಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ನಾನು 1 ಟೊಮೊಟೊನ ಹಚ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಟೊಮೊಟೊನ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಹುಣಸೆಹಣ್ಣು ಬಳಸ್ತಾ ಇದ್ದೀನಿ. ಸೊ ಹಾಗಾಗಿ ಒಂದೇ ಒಂದು ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಸೊ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಸೊ ನಾವೇನು ಹುರಿದು ಇಟ್ಕೊಂಡಿದ್ದೀವಿ ಬೆಂಡೆಕಾಯಿನ, ಸೊ ಅದನ್ನು ಲೋಳೆ ಹೋಗೋವರೆಗೂ ಹುರಿದು ಇಟ್ಕೋಬೇಕು. ಸೊ ಈ ರೀತಿ ಹುರಿದು ಇಟ್ಕೊಂಡು ಇದನ್ನು ನಾನೀಗ ಪಲ್ಯ ಜೊತೆಗೆ ಹಾಕ್ಕೋತಾ ಇದ್ದೀನಿ, ಈರುಳ್ಳಿ ಜೊತೆಗೆ. ಸೊ ಇದನ್ನು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು 2-3 ನಿಮಿಷ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯೋಕ್ಕೆ ಬಿಡಬೇಕಾಗತ್ತೆ. ಸೊ ಆವಾಗ ಆ ರೀತಿ ಬೇಯೋದ್ರಿಂದ ಸೊ ಚೆನ್ನಾಗಿ ಬೇಯುತ್ತೆ ಮತ್ತು ಜಾಸ್ತಿ ಲೋಳೆ ಅಂಶ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ ಎಣ್ಣೆನಲ್ಲೂ ಸ್ವಲ್ಪ ಫ್ರೈ ಮಾಡಿದ್ರೆ ಲೋಳೆ ಅಂಶ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಪಲ್ಯಕ್ಕೆ ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಒಂದು 2-3 ನಿಮಿಷ ಇದನ್ನು ಬೇಯೋಕ್ಕೆ ಬಿಟ್ಬಿಡ್ತೀನಿ. ಹಾಗೆ ನಾನಿಲ್ಲಿ ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿ ಇಟ್ಟಿದ್ದೆ. ಸೊ ಇವಾಗ ಅದನ್ನು ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ತುಂಬ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಹುಣಸೆಹಣ್ಣು ಇಷ್ಟ ಆದರೆ. ಸೊ ಇಷ್ಟ ಆಗಲಿಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ಸೊ ಹಾಕ್ಕೊಂಡು ಮತ್ತು ನಾನು ಮನೆಯಲ್ಲೇ ಮಾಡಿರುವಂಥ ಬೇಳೆ ಸಾಂಬಾರು ಪೌಡರ್ ಏನಿದೆ ಸೊ ಅದನ್ನು ಹಾಕ್ಕೊಂಡು ನಾನಿವತ್ತು ಬೆಂಡೆಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನೇನೆಂದರೆ ಮನೆಯಲ್ಲಿ ಯಾವುದೇ ಥರದ ಮಸಾಲೆ ಪದಾರ್ಥಗಳನ್ನು ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಅಂಗಡಿ ಹೊರಗಡೆಯಿಂದ ತರುವಂಥ ಗರಂ ಮಸಾಲ ಆಗ್ಬೋದು ಮತ್ತು ಬೇರೆ ಮಸಾಲೆಗಳಾಗ್ಬೋದು. ಸೊ ಇದು ಯಾವುದೂ ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ನಾನು ಏನು ಮನೇಲಿ ಪೌಡರ್ ಮಾಡಿರ್ತೀನೋ, ಬೇಳೆ ಸಾಂಬಾರು ಪೌಡರ್, ಧನಿಯಾ ಪೌಡರು, ಸೊ ಚಿಲ್ಲಿ ಪೌಡರ್, ಸೊ ಇಷ್ಟರಲ್ಲೇ ನಾನು ಅಡುಗೆಗಳನ್ನ ಮಾಡ್ಕೋತೀನಿ. ಏಕೆಂದರೆ ಅದು ಹೆಲ್ತಿಗೂ ಕೂಡ ಒಳ್ಳೆಯದು. ಹಾಗಾಗಿ ನಾನು ಜಾಸ್ತಿ ಹೋಮ್ಲಿ ಫುಡ್ಡೇ ಜಾಸ್ತಿ ಮಾಡ್ಕೊಳ್ಳೋದು. ಹಾಗಾಗಿ ನಾನೀಗ ಒಂದು 2-3 ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪೌಡ್ರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು 3-4 ನಿಮಿಷ ಬೇಯೋಕ್ಕೆ ಬಿಟ್ಟು
ಆ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಬೆಂಡೆಕಾಯಿ ಗೊಜ್ಜು ಫ್ರೈ ಏನು ಬೇಕಾದರೂ ಹೇಳ್ಬೋದು. ಇದನ್ನು ಇನ್ನೂ ಕೂಡ ಡ್ರೈ ಮಾಡ್ಕೋಬೋದು. ಸೊ ಡ್ರೈ ಬೇಕು ಅಂದರೆ ಡ್ರೈ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಈ ರೀತಿ ಗ್ರೇವಿ ಥರನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಹಸಿ ಕಾಯಿ ತುರಿನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಎರಡು ಕೂಡ ರೆಡಿ ಆಗಿದೆ. ಸೊ ಇದು ಮಂಗಳವಾರದ ದಿನದ ತಿಂಡಿ ರೆಸಿಪಿ ನಮ್ಮ ಮನೇಲಿ. ಸೊ ಅದಾದಮೇಲೆ ಎಲ್ಲರೂ ಹೋದ್ಮೇಲೆ ಸೊ ನಂಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ನಾನು ಸ್ವಲ್ಪ ಟೈಮ್ ಕೊಟ್ಕೋಬೇಕಲ್ವ, ಹಾಗಾಗಿ ಈರುಳ್ಳಿ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಇವಾಗ ನಾನು ಸ್ವಲ್ಪ ಹೇರ್ ಆಯಿಲ್ ಹಾಕ್ಕೋತಾ ಇದ್ದೀನಿ, ಹೇರ್ ಕೇರ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಪೂಜೆ ಅದು ಇದು ಅಂದ್ಕೊಂಡು ಹೇರ್ ಕಡೆ ಅಂದರೆ ಕೂದಲು ಕಡೆ ನಾವು ಗಮನನೇ ಕೊಟ್ಟಿರಲ್ಲ. ಅದೇನಾಗುತ್ತೆ ಕೂದಲು ಡ್ಯಾಮೇಜ್ ಆಗ್ತಾ ಬರುತ್ತೆ. ಹಾಗಾಗಿ ಸ್ವಲ್ಪ ಆಯಿಲ್ನ ಹಚ್ಚೋಣ ಅಂದ್ಬಿಟ್ಟು ಎಲ್ಲೂ ಹೋಗೋದಿರಲಿಲ್ಲ, ಹೊರಗಡೆ ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಇರಬೇಕಿತ್ತು. ಹಾಗಾಗಿ ಸ್ವಲ್ಪ ಆಯಿಲ್ ಹಚ್ಚೋಣ, ಮತ್ತು ಇನ್ನು ಸ್ವಲ್ಪ ಕೆಲಸಗಳಿತ್ತು. ಹಾಗಾಗಿ ಸ್ವಲ್ಪ ಸ್ನಾನ ಮಾಡೋಕ್ಕೂ ಮುಂಚೆ ಸ್ವಲ್ಪ ತಲೆಗೆ ಆಯಿಲ್ನ ಹಚ್ಚೋದ್ರಿಂದ ಅಪ್ಲೈ ಮಾಡೋದ್ರಿಂದ ಬೇಗ ಡ್ರೈ ಆಗೋದಿಲ್ಲ ಕೂದಲು. ಹಾಗಾಗಿ ನಾವು ತಲೆ ಸ್ನಾನ ಮಾಡೋಕ್ಕೂ ಒಂದು 1/4 ಗಂಟೆ 20 ನಿಮಿಷ ಮುಂಚೆನೇ ನಾವು ತಲೆಗೆ ಎಣ್ಣೆ ಹಚ್ಬಿಟ್ರೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ, ಮತ್ತು ಜಾಸ್ತಿ ಡ್ರೈ ಅಂತ ಅನಿಸೋದಿಲ್ಲ. ಕೆಲವರು ಇದನ್ನು ಕಂಡೀಷ್ನರು ಅದೆಲ್ಲ ಹಚ್ತಾರೆ, ಬಟ್ ನಾವೆಲ್ಲ ಕಂಡೀಷ್ನರೆಲ್ಲ ಯಾವುದೇ ಕಾರಣಕ್ಕೂ ಹಚ್ಚಿಲ್ಲ ಇಲ್ಲಿವರೆಗೂ. ಸೊ ಈ ರೀತಿಯೇ ನಾವು ಸ್ನಾನ ಮಾಡೋಕ್ಕೆ ಮುಂಚೆ ಆಯಿಲ್ನ ಹಚ್ಕೊಂಡು ಆನಂತರ ನಾವು ತಲೆ ಸ್ನಾನ ಮಾಡೋದು. ಸೊ ಏಕೆಂದರೆ ಕೂದಲು ಸಾಫ್ಟ್ ಆಗುತ್ತೆ, ಅಷ್ಟು ಸಿಕ್ಕಾಗಲ್ಲ, ಮತ್ತು ತುಂಬ ದಿನ ಡ್ರೈ ಆಗಲ್ಲ ಬೇಗ ಅನ್ನೋ ಕಾರಣಕ್ಕೆ. ಸೊ ನಾನಿಲ್ಲಿ ಮಾಮೂಲಿ ಕೊಕೊನೆಟ್ ಆಯಿಲು ಮತ್ತು ಹರಳೆಣ್ಣೆ ಎರಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಹಚ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಕೊಂಡು ಹಚ್ಚಿದ್ರೆ ಸ್ವಲ್ಪ ನಮಗೂ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತು ಒಂದು ಮಸಾಜ್ ಅಂತ ಮಾಡಿಕೊಂಡ್ರೆ ತಲೆಗೆ ಒಂಥರ ಕೂಲ್ ಆಗುತ್ತೆ. ಮೈಂಡಲ್ಲಿರುವಂಥ ಯಾವುದೇ ಟೆನ್ಷನ್ಸು ಪ್ರಾಬ್ಲಮ್ಸ್ ಏನೇ ಇದ್ದರೂ ಅದೊಂಥರ ರಿಲೀಫ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಕೈಯಲ್ಲಿ ಎಣ್ಣೆ ಏನು ಹಚ್ಚಿದೆ, ತಲೆಗೆ ಏನು ಎಣ್ಣೆ ಹಚ್ಚಿದೆ, ಸೊ ಅದನ್ನೇ ನಾನು ಕೈಗೆ ಕಾಲಿಗೆ ಎಲ್ಲ ಹಚ್ಕೊತಾ ಇದ್ದೀನಿ. ಏಕೆಂದರೆ ಇವಾಗ ಸ್ವಲ್ಪ ಚಳಿಗಾಲ, ಇನ್ನು ಶಿವರಾತ್ರಿವರೆಗೂ ಸ್ವಲ್ಪ ಚಳಿ ಇರುತ್ತೆ. ಹಾಗಾಗಿ ನಾನು ಕಾಲಿಗೆಲ್ಲ ಸ್ವಲ್ಪ ಆಯಿಲ್ನ ಹಚ್ತಾ ಇರ್ತೀನಿ. ಯಾವುದೇ ಕ್ರೀಮು ಕೂಡ ಹಚ್ತೀನಿ, ಲೋಷನ್ನು, ಬಟ್ ಆದರೂ ಕೂಡ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚೋದ್ರಿಂದ ಸ್ವಲ್ಪ ಸ್ಕಿನ್ನು ಜಾಸ್ತಿ ಒಡೆಯೋದು ಕಮ್ಮಿ ಆಗುತ್ತೆ, ಹಾಗಾಗಿ ಡ್ರೈ ಆಗೋದು ಕಮ್ಮಿ ಆಗುತ್ತೆ. ಹಾಗಾಗಿ ನಾನು ಆಯಿಲ್ನ ಹಚ್ತಾ ಇರ್ತೀನಿ. ಸೊ ಇವಾಗ ನಾನು ಇನ್ನೂ ಮನೆ ಕೆಲಸ ತುಂಬ ಇತ್ತು. ಇವಾಗ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಕಸ ಗುಡಿಸ್ಬಿಟ್ಟು ನೆಕ್ಸ್ಟು ಸ್ನಾನ ಮಾಡಿಕೊಂಡು ಬ್ಲೌಸ್ ಹೊಲಿಯೋದು ಅದೆಲ್ಲ ಇತ್ತು. ಸೊ ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋನ ನಾನು ಇಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು. 2 ದಿವಸದಿಂದ ಸ್ವಲ್ಪ ನನಗೆ ಹೊರಗಡೆ ಹೋಗೋ ಕೆಲಸ ಇತ್ತು, ಮತ್ತು ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗಾಗಿ ನಾನು 2 ದಿನದ್ದು ವ್ಲಾಗ್ನ ಒಟ್ಟಿಗೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗಿದ್ರೆ ಬರಲಾ, ಬಾಯ್ ಸ್ನೇಹಿತರೆ.